ನಮಸ್ಕಾರ ರೀ. ಗೌರಿ ಕನ್ನಡ ಸ್ವಾಗತ ರೀ. ನೋಡ್ರಿ ಇವತ್ತಿನ ವಿಡಿಯೋದಾಗ ಏನು ತೊಗೊಂಡು ನೋಡ್ರಿ ಮಾವಿನಕಾಯಿ ನೋಡ್ರಿ. ನಿಮ್ಗೆ ನಿನ್ನೆ ವಿಡಿಯೋದಾಗ ನಾವು ಮಾವಿನಕಾಯಿ ತೋರಿಸಿದ್ವಲ್ರಿ. ನಮ್ಮ ಹಿತ್ಲಾಗ ಮಾವಿನಕಾಯಿ ಗಿಡ ಐತ್ರಿ. ಎರಡು ಮಾವಿನಕಾಯಿ ಗಿಡ ಅದಾವ್ರಿ ನಮ್ಮ ಹಿತ್ಲಾಗ. ಒಂದು ದೊಡ್ಡ ಮಾವಿನಕಾಯಿ ಆಗ್ತಾವ್ರಿ, ಗೋವಾ ಮಾವಿನಕಾಯಿ ಹಾಕಾವು. ಒಂದು ಈ ಟೈಪ್ ಹಣ್ಣು ಮಾವಿನಕಾಯಿ ಆಗ್ತಾವ್ರಿ. ಈಗೆಲ್ಲ ನಾನು ಹಣ್ಣು ಹಾಕಕತ್ತೀನಿ ರೀ. ಅದಕ್ಕೆ ನಿಮಗೂ ತೋರಿಸ್ರಾತು. ಒಬ್ಬೊಬ್ರಿಗೆ ಮನ್ಯಾಗ ಹಿತ್ಲಾಗ ಗಿಡ ಇರ್ತೈತಿ, ಅವು ಹೆಂಗೆ ಹಣ್ಣು ಹಾಕೋದ, ಹೆಂಗೆ ಹಣ್ಣು ಹಾಕ್ತಾವೆ ಏನೋ ಗೊತ್ತಿರಂಗಿಲ್ಲ ರೀ. ಹಂಗೆ ಗಿಡದಾಗ ಬಿಡ್ತೀರ, ಹಳದಿ ಆಗುತ್ತಾನ ಬಿಡಬೇಡ್ರಿ. ಮತ್ತು ನೀವು ಈ ರೀತಿ ಹಳದಿ ಆಗುತ್ತಾನ ನೀವು ಗಿಡದಾಗ ಬಿಟ್ರಂದ್ರೆ ಎಲ್ಲನೂ ಗಿಡದಾಗ ಹಳದಿ ಆಗಂಗಿಲ್ಲ ರೀ. ಹಣ್ಣು ಹಂಗೆ ಬಿಟ್ಟು ಅಂದ್ರೆ ಇವತ್ತು ಒಂದು ಹಳದಿ ಆಗಿತ್ತಂದ್ರೆ ಒಂದು ವಾರ ಬಿಟ್ಟ, ಇಲ್ಲ 4 ದಿನ ಬಿಟ್ಟ ಹಣ್ಣು 4 ದಿವ್ಸ ಬಿಟ್ಟುಕೊಮ್ಮೆ ಹಳದಿ ಆಗ್ತಾರೆ. ಇವ್ರು ಹಳದಿ ಆದದ್ದು ನಾವು ತೆಗೆದು ಆಮೇಲೆ ಗಿಡದಾಗ ಹಳದಿ ಆಗಿ ಆಮೇಲೆ ನಾವು ತೆಗೆದು ಹಣ್ಣು ಹಾಕೋತಕ್ಕ ಅಂದ್ರೆ ಏನಾಗ್ತೈತೆ ರೀ, ಪೈಲ ಏನು ಹಳದಿ ಆಗಿರ್ತಾರೋ ಅದ್ರೆಲ್ಲ ಹುಳ ಆಗಿಬಿಡ್ತಾರೆ. ಅದಕ್ಕೆ ರೈತರೆಲ್ಲ ಹೆಂಗೆ ಮಾಡ್ತಾರೆ ರೀ, ಈ ರೀತಿ ಹಿಂಗೆ ಭುಜ ಒಳಗೆ ಹೋಗಿರ್ಬೇಕು ರೀ. ಇದನ್ನ ಇರ್ಬೇಕು, ಭುಜ ಮ್ಯಾಲೆ ಬಂದಿರ್ಬೇಕು. ಅದಕ್ಕೆ ಭುಜ ಬಂದವು ಅಂತೇಳಿ ಅಂತಾರೆ. ಹಂಗೆ ಭುಜ ಬಂದದ್ದಿತ್ತಂದ್ರೆ ಅವು ಮಾವಿನಕಾಯಿ ನೋಡೋದ್ರಿ ಎಲ್ಲ ಗಿಡದಾಗ, ಅದು ಗಿಡದಾಗ ಎಲ್ಲ ಹಣ್ಣು ಹಂಗೆ ಆಗಿರ್ತಾವ್ರಿ. ಈಗ ನಾನು ನಿಮ್ಗೆ ಹಿಂಗೆ ಬುಟ್ಟಿಯಾಗ ಹಣ್ಣದಾವ್ರಿ ಹಿಂಗೆ ತೋರಿಸ್ತಾನೆ. ಹಿಂಗೆಲ್ಲ ನಾವು ಎಲ್ಲಿಯೋದು ಹಿಂಗೆ ಮರದಿರಲ್ರಿ, ಹುಡುಗರೆಲ್ಲ ಸ್ವಚ್ಛ ಮಾಡಿ ಇಟ್ಕೊಳಾಕ್ತಾನೆ ರೀ ನಾನು. ಮತ್ತು ಇವು ಹಣ್ಣು ಸ್ವಚ್ಛ ತೊಳೆದು ಹಣ್ಣು ಹಾಕ್ಬಾರ್ದು ರೀ. ಒಟ್ಟು ಹಣ್ಣು ಜುರಿ ಬಿಟ್ಟಿದಾವು, ಹಿಂಗಾಗಿದಾವೆ, ಹರಿದಿಟ್ಕೊಳ್ಳಿ ಹಿಂಗಾಗ್ಯಾವು, ಅದಕ್ಕೆಲ್ಲ ಸ್ವಚ್ಛ ತೊಳೆದು ನಾವು ಹಣ್ಣು ಹಾಕಬೇಕು. ಹಂಗೆ ಒಟ್ಟು ಸ್ವಚ್ಛ ಏನೂ ತೊಳ್ಯಾಕೆ ಹೋಗ್ಬೇಡ್ರಿ. ಇದು ಹೆಂಗೆ ನಾವು ಗಿಡದಾಗಿಂದ ಈಗ ಹರಿದವಲ್ಲ ಹಿಂಗೆ ಜೋರಿ ಸುರಿದ ಮಾಡಿ ಹಿಂಗೆ ನಾವು ಹಣ್ಣು ಹಾಕ್ಬೇಕು ರೀ. ಹಣ್ಣು ಆಗಾನ ನಿಮ್ಗೆ ಹಣ್ಣು ಆದ್ರೂ ನಾವು ವಿಡಿಯೋ ಮಾಡಿ ತೋರಿಸ್ತಾನೆ ರೀ. ಅದನ್ನು ಹಣ್ಣು ಆಗಾನ ನಾವು ತೊಳೆದು ತಿನ್ಬೋದು ರೀ. ಹೆಂಗೆ ಹಣ್ಣು ಹಾಕಾವು ಏನಂತಾರೆ ಹಿಂಗೆ ಕೆಮಿಕಲ್ ಹಾಕಲ್ದನ ಹಣ್ಣು ಆಗೋದ್ರಿ ಅದು. ಮತ್ತು ಈಗ ನಾವು ಎಲ್ಲ ಎಲ್ಲಿ ತೆಗೆದು ಇಟ್ಕೊಂಡ್ರಿ, ಇವೆಲ್ಲ ಸ್ವಚ್ಛ ಮಾಡಿರ್ತೇನೆ ರೀ. ಮತ್ತು ಇದ್ರಾಗ ಮಾವಿನಕಾಯಿ ಒಂದೊಂದು ಈ ರೀತಿ ನಮ್ಗೆ ಹುಡುಗರು ಹರಿವಾಗ, ಮತ್ತು ನಾನು ಬುಟ್ಟಿ ಹಿಡ್ದೇನಲ್ಲ ರೀ, ಹರಿವಾಗ ಬುಟ್ಟಿ ನಾನು ನೆಟ್ಟಿಗೆ ಹಿಡಿಲಿಲ್ಲ, ಮತ್ತು ಒಂದೊಂದು ಕೆಳಗೆ ಬಿದ್ದಾವೆ ಬುಟ್ಟ್ಯಾಗ ಬೀಳಿ ಈ ರೀತಿ ಹಿಂಗೆ ಕಚ್ಚಿ ಬಿದ್ದಾವೆ. ಹಿಂಗೆ ಕಚ್ಚಿ ಬಿದ್ದಾವೆ. ಇವು ಹಣ್ಣು ಆಗಂಗಿಲ್ಲ ರೀ, ಇವೆಲ್ಲ ಹುಳ ಆಗ್ತಾವ್ರಿ. ಇವನ್ನೆಲ್ಲ ನೀವು ಹಣ್ಣು ಹಾಕಕ್ಕೆ ಹೋಗ್ಬೇಡ್ರಿ, ಹಣ್ಣು ಹಾಕಬೇಡ್ರಿ. ಮತ್ತು ನಿಮ್ಗೆ ಮತ್ತು ಏನಪ್ಪ ಇವರು ಎಲ್ಲ ಮಾವಿನಕಾಯಿನೂ ತೋರಿಸ್ತಾರೋ, ಇದನ್ನು ತೋರಿಸ್ತಾರೋ ಹಂಗೆ ಅನ್ಬೇಡ್ರಿ. ಒಂದು ಉಪಯೋಗ ಆಗ್ತೈತೆ ಅಂತೇಳಿ ನಾನು ತೋರಿಸ್ತೀನಿ. ಈಗೆಲ್ಲ ಆಲ್ಮೋಸ್ಟ್ ದೂರ ಬೆಂಗಳೂರಾಗಿದ್ದ ಸಿಟಿಯಾಗಿದ್ದಾರೆ ಮಾವಿನ ಗಿಡ ಇರಂಗಿಲ್ಲ ರೀ. ಎಲ್ಲ ಇದ್ದವ್ರಿಗೆ ಗುರುತಾಗ್ತೈತಲ್ಲ ರೀ, ಯಾರಿಗಾದರೂ ಉಪಯೋಗ ಆಗ್ತೈತೆ ಅಂಥೇಳಿ ನಾನು ವಿಡಿಯೋ ಮಾಡಿ ತೋರ್ಸಾಕ್ತೇನೆ ರೀ. ಈಗ ನಾನು ಹಣ್ಣು ಹಾಕಕ್ಕೆ ಈ ರೀತಿ ರೆಡ್ ಬಾಕ್ಸ್ ತೊಗೊಂಡ್ರಿ. ಹಣ್ಣು ಹಾಕಕ್ಕೆ ರೆಡ್ ಬಾಕ್ಸ್ ಬೇಕು. ಮತ್ತು ರದ್ದಿ ಪೇಪರ್, ನ್ಯೂಸ್ ಪೇಪರ್, ಎಲ್ಲ ರದ್ದಿ ಪೇಪರ್ ಅಂತ ಎಲ್ಲರ ಮನೆಯಾಗ ಇರತ್ತವ್ರಿ. ಈಗ ರದ್ದಿ ಪೇಪರ್ ತೊಗೊರಿ. ನಿಮ್ಗೆ ಈಗ ಹೆಂಗೆ ಅನ್ಸ್ಕೊಂಡು ನಾನು ತೋರಿಸ್ತೇನೆ ರೀ. ಮತ್ತು ಒಂದೊಂದು ಹಣ್ಣು ನಿಮ್ಗೆ ಹೇಳಿನಲ್ರಿ, ಎಲ್ಲ ಹಣ್ಣು ಒಂದೊಂದು ಸಣ್ಣ ದೊಡ್ಡದು ಎಲ್ಲ ಮಿಕ್ಸ್ ಹರಿವಾಗ ಎಲ್ಲ ಮಿಕ್ಸ್ ಆಗಿ ಬರೋರಿ. ಅದಕ್ಕೆ ಹಿಂಗೇನು ಭುಜ ಬಂದದ್ದು ನೋಡ್ರಿ. ಆಲ್ಮೋಸ್ಟ್ ನಿಮ್ಗೆ ತೋರಿಸ್ಕೋತ ಹೋಗ್ಕೊಂಡ್ರೆ ಎಲ್ಲ ಹಂಗೆ ಹಣ್ಣು ಇದನ್ನಾಗಿರ್ತಾವೆ. ಅದಕ್ಕೆ ನೋಡ್ಕೊಂಡು ಹಿಂಗೆ ಕಚ್ಚಾದದ್ದು ಕೆಳಗೆ ಬಿದ್ದದ್ದು ಬಾದಾಗಿರ್ತಾವಲ್ಲ ರೀ. ಅದಕ್ಕೆ ಅಂಥವೆಲ್ಲ ನಾವೀಗ ಆರಿಸಿಟ್ಕೋತೇನೆ ರೀ ಬುಟ್ಟಿಯಾಗಿನೂ. ಎಲ್ಲ ನೋಡಿರಿ ಈ ಟೈಪ್ ಹಿಂಗೆ ಭುಜ ಕಾಣಿಸ್ತಿರ್ಬೋದು ನೋಡಿದಾಗ. ಹಿಂಗೆ ಇದೇನೈತ್ರಿ, ಹಿಂಗೆ ಭುಜ ಅಂತಾರೆ ರೀ. ಭುಜ ಬಂದದ್ದು ಇದೆ. ಈಗ ಎಲ್ಲರ ಮನೆಯಿಂದ ಒಂದೊಂದು ಗಿಡ ಇದ್ದು ಅಂದ್ರೆ ಹಣ್ಣಾಗಿರ್ತಾವೆ, ಬರೀ ಎಲ್ಲರೂ ಹರ್ಕೊಂಡು ಹೋಗ್ತಿರ್ತಾರೋ ಮಾವಿನಕಾಯಿ. ನೋಡೋದ್ರಿ ಒಮ್ಮೆ ನಾವು ಹಿಂಗೆ ಹಾಕಿ ಟ್ರೈ ಮಾಡಿ ನೋಡೋದ್ರಿ. ನಾವು ಹಿಂಗೆ ನಮಗೆ ಗೊತ್ತಿರಕ್ಕಿಲ್ಲ ರೀ, ಎಲ್ಲ ಹಂಗೆ ನಾವು ಬಿಡ್ತಿದ್ದು ಎಲ್ಲ ಹಂಗೆ ಬಿಡ್ತಿದ್ದು ರೀ. ನಾವು ಮಾವಿನಕಾಯಿ ಎಲ್ಲರೂ ಹರ್ಕೊಂಡು ಹೋಗ್ಲಿ ಏನು ಮಾಡಲಿ ಅಂತೇಳಿ ಅದಕ್ಕೊಮ್ಮೆ ನಾವು ನೋಡಬೇಕು ಅಂತ ಹೇಳಿ ಎಲ್ಲ ನಾನು ಈಗ ಆರಿಸಿಟ್ಕೊತಾನೆ ರೀ. ಎಲ್ಲ ಸ್ವಚ್ಛ ಮಾಡಿ ನಿಮ್ಗೆ ಆ ವಿಡಿಯೋನ ಮಾಡ್ತಿರ್ತಾರೆ. ಹೀಗೆಲ್ಲ ತೆಗೆದಿಟ್ಕೊಂಡ್ರಿ. ಭಾಳ ಏನು ಕೆಳಗೆ ಬಿದ್ದು ಕಚ್ಚೋದು ಏನಾಗಿಲ್ಲ ರೀ. ಒಂದು 4-5 ಕಾಯಿ ಅಷ್ಟು ಕಚ್ಚಾಗ್ಯಾವ್ರಿ, ಅಷ್ಟು ಹಾಕವು. ಇವ್ನು ಬೇಕಂದ್ರೆ ನಾವು ತೆಗೆದು ಅಷ್ಟು ಎಷ್ಟು ಕಚ್ಚಾಗಿದಾವಲ್ಲ ರೀ, ಹಿಂಗೆ ಅಷ್ಟು ತೆಗೆದು ಉಪ್ಪಿನಕಾಯಿ ಹಾಕಿ ತೆಗಿಬೋದು. ಈಗ ನಾನು ಇದು ಭಾಳ ಲೆಂತಿ ಆಗ್ತೈತೆ ಅಂತ ಹೇಳಿ ನಿಮ್ಗೆ ನೋಡ್ರಿ ಪೇಪರ ಹಿಂಗೆ ಹಾಸು ಒಂದು ಬಾಕ್ಸ್ ತೊಗೊಂಡಿನಲ್ರಿ. ಪೇಪರೆಲ್ಲ ಏನು ಮಾಡ್ಕೊಂಡ್ರಿ ಇದ್ರೊಳಗೆ ಏನಿಲ್ಲ ಎಲ್ಲ ಸ್ವಲ್ಪ ಒಂದು 2 ಪೇಪರ್ ಹಾಕಿ ರೆಡಿ ಮಾಡ್ಕೊಬೇಕ್ರಿ. ಕಾಣಂಗಿಲ್ಲ ಹಿಂಗೆ ಇಡೋದು. ಇದು ನೋಡಿರಿ, ಇದು ಸೇಮ ಮ್ಯಾಲೆ ಇಡಬೇಕು. ಕಾಣ
ಹಿಂಗೆ ಜೋಡಿಸಿ ಹಿಂಗೆ ಇಡೋದು ನೋಡ್ರಿ ಒಂದೊಂದು ಇದೇನು ನಾ ಭುಜ ಬಂದ ಹಾಕತ್ತೀನಿ ನೋಡ್ರಿ ಇವಾಗ ಬೆಳಗ್ಗೆ ಕಾಣಿಸ್ತದೆ ನೋಡಿ ಈಗ ನೋಡ್ರಿ ಇದೇನು ಭುಜ ಬಂದ ಅನ್ನತ್ತಿರಲಿ ಇದೆಲ್ಲ ಹಿಂಗೆ ಇದು ಮ್ಯಾಲೆ ಆಗ್ಬೇಕ್ರಿ ಮತ್ತು ಹಿಂಗೆ ಹೆಂಗೆ ಬೇಕಾದಂಗೆ ಹಿಂಗಿಟ್ಟು ಇದನ್ನು ಮಾಡೋದಿಲ್ಲ ರೀ ಇದೆಲ್ಲ ಹಿಂಗೆ ಇವನ್ನೆಲ್ಲ ಹಿಂಗೆ ಜೋಡಿಸ್ಬೇಕು ನೋಡ್ರಿ ಇವನ್ನೆಲ್ಲ ಮತ್ತು ನೀವೆಲ್ಲರ ಈಗ ಹಣ್ಣು ಹಾಕುವಲ್ಲಿ ಹಣ್ಣು ಹಾಕಿದ್ದಲ್ಲಿ ಈಗ ಇದನ್ನ ನೋಡಿರ್ಬೇಕಂದ್ರೆ ಹಿಂಗೆಲ್ಲ ಹಿಂಗೆ ಹಾಕಿರ್ತಾರೆ ಇವನ್ನ ಭುಜ ಹಿಂಗೆ ಇದು ಮ್ಯಾಲೆ ಇರ್ಬೇಕು ರೀ ಭುಜ ಮ್ಯಾಲೆ ಮಾಡಿ ಹಾಕ್ಬೇಕ್ರಿ ಹಿಂಗೆ ತುಂಬ ಇದು ಮೈ ಕೈ ತುಂಬ ಏನಾಯ್ತದೆ ಇದೆಲ್ಲ ಮ್ಯಾಲೆ ಮಾಡಿ ಇಡ್ಬೇಕು ಎಲ್ಲ ಮೇಲೆ ಹಿಂಗೆ ರೌಂಡ ಇಟ್ಕೊಂಡ್ಬೇಕ ನಿಮ್ಮ ಇಟ್ಟು ತೋರು ಹಿಂಗೆ ಸಿಗ್ತಂಡ್ರೆ ಹಿಂಗೆ ಆಮೇಲೆ ಬೆಳಗ್ಬೋದಿಲ್ಲ ಅಂತ ನೋಡಿರಿ ಎಲ್ಲ ನಾನು ಹಿಂಗೆ ಜೋಡಿಸಿಟ್ಕೊಂಡು ನೋಡಿರಿ ಹಿಂಗೆಲ್ಲ ಜೋಡಿಸಿಟ್ಕೋಬೇಕ್ರಿ ಇಲ್ಲ ನೋಡಿರಿ ಹಿಂಗೆಲ್ಲ ತುಂಬ ಮ್ಯಾಲೆ ಇರ್ಬೇಕು ರೀ ಬಿಗಿ ನೋಡಿರಿ ಹಿಂಗೆ ಅಳಗಾಡ್ಬಾರ್ದಂಗೆ ಎಲ್ಲ ಜೋಡಿಸಿಟ್ಕೋಬೇಕ್ರಿ ಒಂದು ಹಿಂಗೆ ಒತ್ತಿ ಜೋಡಿಸಿಟ್ಕೋಬೇಕು ಈಗ ಆಮೇಲೆ ಹಿಂಗೆ ಹಾಕಿದ್ದೀವಲ್ರಿ ನೀವು ಬೇಕಾದ್ರೆ ಭತ್ತದ ಹುಲ್ಲಿದ್ರೆ ಭತ್ತದ ಹುಲ್ಲಿನಾಗೂ ಹಾಕೋಬೋದ್ರಿ ಈಗ ಎಲ್ಲರಿಗೂ ಭತ್ತದ ಹುಲ್ಲು ಅನುಕೂಲ ಇರೋಂಗಿಲ್ಲ ರೀ ಆದ್ರೆ ಎಲ್ಲರೂ ಅಂತಿರ್ಬೋದು ಏನು ನಾವು ಭತ್ತದ ಹುಲ್ಲಿನಾಗ ಹಾಕ್ತಾರೆ ಪೈಲಾದಿಂದ ಭತ್ತದ ಹುಲ್ಲು ಸಿಗ್ತೈತಿ ಭತ್ತದ ಹುಲ್ಲಿನಾಗ ಹಾಕೋದಿರ್ತೈತಿ ಮತ್ತು ಈಗೇನು ಪೇಪರ್ದಾಗ ತೋರ್ಸತ್ತಾಳಪ್ಪ ಅಂತಿರ್ಬೋದು ನೀವು ನಾವು ಈಗ ಎಲ್ಲಿ ಭತ್ತದ ಹುಲ್ಲು ತರಕ್ಕೆ ಹೋಗೋಣ್ರಿ ಭತ್ತದ ಹುಲ್ಲು ಸಿಗಂಗಿಲ್ಲ ರೀ ಅದಕ್ಕೆ ನಾವು ಏನು ಇದ್ದದ್ರಾಗ ನಮಗೆ ಏನು ಆರ್ಗ್ಯಾನಿಕ್ ಅಂತವಲ್ರಿ ಹಂಗೆ ಏನು ಇದ್ದದ್ರಾಗ ನಾವು ಆರ್ಗ್ಯಾನಿಕ್ ಮಾಡ್ಕೊತ ಹೋಗ್ಬೇಕ್ರಿ ನಾವು ಅದಕ್ಕೆ ಪೇಪರ್ ಭಾಳ ಹಾಕ್ಬೇಕ್ರಿ ಒಟ್ಟು ಗಾಳಿ ಆಡಬಾರ್ದಂಗೆ ಎಲ್ಲೂ ಸಾಫ್ ಇದನ್ನು ಆಗಬಾರ್ದಂಗೆ ಬೆಚ್ಚಗೆ ಮುಚ್ಚಿಬಿಡ್ಬೇಕ್ರಿ ಎಲ್ಲ ಮತ್ತೊಂದು ಪೇಪರ್ ಹಾಕಿ ಮುಚ್ಚಿಬಿಡ್ಬೇಕು ಈಗ ಇದೊಂದು ರೀತಿ ಆದ್ರೆ ಇನ್ನೊಂದು ರೀತಿ ನಿಮ್ಗೆ ಹೆಂಗೆ ಹಣ್ಣು ಹಾಕೋದ ತೋರಿಸ್ತೀವಿ ಅವು ಹಂಗೆ ಹಣ್ಣು ಹಾಕ್ತಾರೆ ಇದೊಂದು ರೀತಿ ಆತ್ರಿ ಈಗ ಇದ್ರ ಮೇಲೆ ಅಂದ್ರೆ ನಾವು ತಟ್ಟು ತಗೊಳ್ರಿ ಚೀಲ ಹಂಗೆ ತಟ್ಟು ತೋರಿಸ್ತೇನೆ ರೀ ಅವನ್ನ ಮುಚ್ಚಿ ಬಿಡೋದ್ರಿ ಅವನ ಮೇಲೆ ಅವ ಹಣ್ಣು ಹಾಕ್ತಾರೆ ಇನ್ನು 4 ದಿನ ಬಿಟ್ಟು ನಿಮ್ಗೆ 4 ದಿನ ಬಿಟ್ಟು ಓಪನ್ ಮಾಡೋ ನಿಮ್ಗೆ ತೋರಿಸ್ತಾರೆ ಇನ್ನೊಂದು ನಮಗೆ ಹಣ್ಣು ಹಾಕೋದಂದ್ರೆ ಅಂದರೆ ಹಿಂಗೆ ಇರ್ಬೇಕ್ರಿ ಈ ಪೇಪರ್ ತಗೋದು ಹಿಂಗೆ ಇರ್ತಾರೆ ಹಿಂಗೆ ಮಾಡಿ ಇದು ಹಿಂಗೆ ಇಟ್ರೂ ಇದು ಹಣ್ಣು ಆಗ್ತೈತೆ ರೀ ಮೆಣಸಿನ್ಕಾಯಿ ಹಿಂಗಿಟ್ಟು ಇದು ಬೆಚ್ಚಗಾತಲ್ರಿ ಇದು ಹಿಂಗೆ ನಾವು ಮತ್ತು ಇದು ಹೆಂಗೆ ರೀ ಇದು ಹಿಂಗೆ ಮಾಡಿರ್ತಂದ್ರೆ ಇದು ಐತ್ರಿ ಮತ್ತು ಇದೇ ಏನು ಈಗ ಹಾಕೇವಲ್ರಿ ಇದು ಕರೆಕ್ಟ್ ಹಿಂಗೆ ನಾವು ಪೇಪರ್ ಎಬ್ಸಿದ ಕೂಡ ನಮ್ಗೆ ಹಣ್ಣಾಗಿದಾವೆ ಅನ್ನೋದು ಗುರುತಾಗ್ತದೆ ಇದೇನಿಲ್ಲ ಎಲ್ಲ ಬಿಚ್ಚಿ ಮತ್ತು ಹಿಂಗೆಲ್ಲ ತೆಗೆದು ನೋಡ್ಬೇಕಾಗತ್ತೆ ಎಷ್ಟು ಹಣ್ಣು ಅದಾವಲ್ಲ ಅಷ್ಟೆಲ್ಲ ಹಿಂಗೆ ಒಂದೊಂದು ಸುತ್ಕೊಂಡು ನಾವು ಫಸ್ಟ್ ಹಂಗೆ ಹಾಕ್ತಿದ್ವಿ ಎಷ್ಟು ಹಣ್ಣು ಅದಾವಲ್ಲ ಅಷ್ಟೆಲ್ಲ ಹಿಂಗೆ ಸುತ್ತಿ ಹಾಕ್ತಿದ್ವಿ ರೀ ಅವಾಗ ಹಣ್ಣು ಹಾಕ್ತಿದ್ರು ಅವು ಇಲ್ಲ ನಂಗಿಲ್ಲ ಹಣ್ಣು ಹಾಕ್ತಾವಾದ್ರೆ 2 ನಮೂನಿ ಈಗ ಹಣ್ಣು ಹಾಕೋದು ರೀತಿ ಹಿಂಗೆ ರೀ ಇವು ಹಣ್ಣು ಹಾಕ್ತಾವೆ ಅದು ತೆಗೆದು ನೋಡೋಕೆ ಈಸಿ ಅಂದ್ರೆ ಹಿಂಗೆ ಬಾಕ್ಸ್ದಾಗ ಯಾವಾಗ ಅಂದ್ರೆ ಏನೋ ಇವು ಎಲ್ಲ ಒಮ್ಮೆಲೆ ಒಂದೇ ದಿನಕ್ಕೆ ಹಣ್ಣು ಆಗಂಗಿಲ್ಲ ರೀ ಅವ್ರು ಹೆಂಗೆ ಕೆಮಿಕಲ್ ಹಾಕಿರ್ತಾರೆ ಇವತ್ತು ಎದ್ದು ಇಟ್ರಂದ್ರೆ ನಾಳೆ ಹಣ್ಣು ಆಗ್ತಾವೆ ಇವ ನಮಗೆ ಹಂಗೆ ಆಗಂಗಿಲ್ಲ ರೀ ಈಗೇನೇ ಇವಾಗ 4 ದಿನ ಬಿಟ್ಟು ಅನ್ನತ್ತಾನಲ್ರಿ 4 ದಿನ ಬಿಟ್ಟು ನಾವು ತೆಗೆದು ಅಂದ್ರೆ ಅಷ್ಟೇ ಒಂದು 7-8 ಹಣ್ಣು ಅಷ್ಟು ಹಣ್ಣಾಗಿರ್ತಾವೆ 7-8 ಹಣ್ಣಾಗಿರ್ತಾವೆ ಅವನಷ್ಟು ತಗೊಳ್ಳೋದು ಅವತ್ತು ಅಷ್ಟು ತಿನ್ನೋದು ಮತ್ತು ಇದು ಹೆಂಗೆ ಐತ್ಲೆ ಹಿಂಗೆ ಮುಚ್ಚೋದು ಹಿಂಗೆ ಮುಚ್ಚಿಟ್ಬಿಡೋದು ಅದನ್ನು ಇರ್ತೈತೆ ರೀ ಇವು ನೋಡ್ರಿ ಒಟ್ಟು ಹಿಂಗೆ ನಿಮ್ಗೆ ಯಾವ್ದು ಅನುಕೂಲ ಆಕೈತ್ಲಿ ಹಂಗೆ ನೀವು ಮಾಡಿ ನೋಡಿರಿ ಎಲ್ಲ ನೋಡ್ರಿ ಹಿಂಗೆಲ್ಲ ನಾವು ಈಗ ಹಣ್ಣು ಹಿಂಗೆ ಹಾಕಿದ್ದೀವಿ ರೀ ಇದು ಯಾವ ಜಲ್ದಿ ಹಣ್ಣು ಹಾಕವು ನೋಡ್ರಿ ಈ ರೀತಿ ನೀವು ಯಾರು ಹಿಂಗೆ ಹಣ್ಣು ಹಾಕ್ತೀರಿ ಅಂದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನಾವು ಹಣ್ಣು ಹಿಂಗೆ ಹಾಕೋದ ಬರೋಬ್ಬರ ಐತಿ ಇಲ್ಲೋ ಅನ್ನೋದು ಅದನ್ನೂ ಒಂದು ಸ್ವಲ್ಪ ಹೇಳ್ರಿ ನನಗೆ ಹಂಗೇನಿಲ್ಲ ರೀ ಈಗ ನೋಡ್ರಿ ಇದೆಲ್ಲ ಪ್ಯಾಕಿಂಗ್ ಹಾಕ್ರಿ ಹೊಸ ನಮ್ನಿ ಮತ್ತು ಏನಾರ ಹಿಂಗೆ ಇದು ಐದಲ್ರಿ ಮತ್ತೊಂದು ನಮ್ನಿ ಇದಕ್ಕಿಂತ ಹಗರ ಐತ್ರಿ ಹಂಗೆ ಹಣ್ಣು ಹಾಕ್ರಿ ಅಂತ ಯಾರ್ಯಾರು ಗೊತ್ತಿದ್ದಾರೋ ಅದನ್ನು ಹೇಳ್ರಿ ಅದನ್ನು ಮತ್ತು ನಮ್ಮ ಮುಂದಿನ ವರ್ಷ ನಿಮ್ಗೆ ಮತ್ತು ನಾನು ಅದನ್ನು ಟ್ರೈ ಮಾಡಿ ನೋಡ್ತೇನೆ ರೀ ನಾನು ಈಗ ನೋಡಿರಿ ಇದೆಲ್ಲ ರೆಡಿ ಆಗೈತ್ರಿ ಈಗ
ಹಿಂಗೆ ಒಟ್ಟ ಗಾಯ ಆಗಬಾರ್ದು. ಇವು ನೋಡ್ರಿ ನಾವು ಚೀಲ ತಟ್ಟಿನ ಚೀಲ ಹಾಕ್ತೀವಲ್ರಿ, ಇವು ನೋಡ್ರಿ ಗೋಣಿ ಚೀಲ ಅದು ಅಂತಿರಲ್ರಿ. ಈಗ ಇವನ್ನೊಳಗೆ ಹಾಕ್ಬೇಕ್ರಿ. ಇದನ್ನು ಹಾಕಿ ಹಿಂಗೆ ಯಾರಿಂದ ಮುಚ್ಚಿ ಬಿಡೋದ್ರಿಂದ ಹಿಂಗೆ ಏನು 4 ದಿವಸ ಆಗಾನ ಇದನ್ನು ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತೇನೆ ರೀ. ಈ ವಿಡಿಯೋ ನಿಮಗೆ ಮಾವಿನಕಾಯಿ ಹಣ್ಣು ಹಾಕೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಆದಷ್ಟು ನಮ್ಮ ಚಾನಲ್ ಎಲ್ಲರೂ. ನಮಸ್ಕಾರ.